ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಭಾಳ ಮುಖ್ಯವಾದಂಥ ವಿಡಿಯೋ ಮಾಡ್ತಾಯಿದ್ದೀನಿ. ಅದು ಏನಂದರೆ BBMP ಲಿಮಿಟ್ಸ್ನಲ್ಲಿರುವಂಥ ಪ್ರಾಪರ್ಟಿಗಳಿಗೆ ಆನ್ಲೈನ್ನಲ್ಲಿ ಫೈನಲ್ ಈ ಖಾತಾಗೆ ಹೇಗೆ ಅಪ್ಲೈ ಮಾಡೋದು ಅನ್ನೋದನ್ನು ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಭಾಳಷ್ಟು ದಿನದಿಂದ ಕೆಲವೊಂದು ಸಬ್ಸ್ಕ್ರೈಬರ್ಸ್ಗಳು ಹಾಗೂ ವ್ಯೂವರ್ಸು ನನಗೆ ಕಮೆಂಟ್ ಕೂಡ ಮಾಡಿದರು, ಹಾಗೆ ಕಾಲ್ ಕೂಡ ಮಾಡಿದರು. ಆದಷ್ಟು ಬೇಗ ಈ ಒಂದು ವಿಡಿಯೋನ ಸಾಧ್ಯವಾದರೆ ಮಾಡಿ ಅಂತ. ಬಟ್ ಕಾರಣಾಂತರಗಳಿಂದ ಮಾಡೋದಕ್ಕಾಗಿರಲಿಲ್ಲ. ಇವತ್ತು ನನಗೆ ಒಂದು ಪ್ರಾಪರ್ಟಿ ID ಸಿಕ್ಕಿದೆ. ಸೊ ಹಂಗಾಗಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ತಡ ಮಾಡೋದು ಬೇಡ. ಸೊ ಮೊದಲನೇದಾಗಿ ತಾವು BBMP e-aasti.karnataka.gov.in ಈ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಬೇಕು. ಗೂಗಲ್ನಲ್ಲಿ ಜಸ್ಟ್ ಸರ್ಚ್ ಮಾಡಿ BBMP e-aasti ಅಂತ ಸಿಗತ್ತೆ. ಅದು ಟೈಪ್ ಮಾಡಿದ ತಕ್ಷಣ ತಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಮೊಬೈಲ್ ನಂಬರ್ ಕೀ ಇನ್ ಮಾಡಿ, ಇಲ್ಲಿ OTP ಪಡೆಯಿರಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ ಒಂದು OTPನ ಕೀ ಇನ್ ಮಾಡಿ ತಾವು ಇಲ್ಲಿ ಲಾಗಿನ್ ಆಗ್ಬೋದು. ಸೊ ಇಲ್ಲಿ ಒಂದು ಕ್ವಶನ್ ಕೇಳುತ್ತೆ, ಅದಕ್ಕೆ ಆನ್ಸರ್ ಮಾಡಿ. ನಾನೀಗ OTP ಕೂಡ ಕೊಟ್ಟಿದ್ದೀನಿ. ಜಸ್ಟ್ ಲಾಗಿನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಸಿಗುತ್ತೆ. ಸೊ ತಾವು ಇಲ್ಲಿ ಗೆಟ್ ಈ ಖಾತಾ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿ ತಮ್ಮ ಪ್ರಾಪರ್ಟಿ ಯಾವ ವಾರ್ಡ್ನಲ್ಲಿ ಬರುತ್ತೆ ಅನ್ನೋದನ್ನು ಸರ್ಚ್ ಮಾಡಿ. ಇಲ್ಲಿ ನೋಡಿ, ಝೋನು, ARO ಆರ್ ಸಬ್ ಡಿವಿಷನ್, ವಾರ್ಡ್ ನಂಬರ್ ಇಲ್ಲಿ ಕೊಟ್ಟಿದ್ದಾರೆ. ಸ್ಕ್ರಾಲ್ ಡೌನ್ ಮಾಡಿ. ಸೊ ನಾನಿವತ್ತು ಸರ್ಚ್ ಮಾಡ್ತಾ ಇರ್ತಕ್ಕಂಥ ಪ್ರಾಪರ್ಟಿ ಬಂದು ವಾರ್ಡ್ ನಂಬರ್ 157ನಲ್ಲಿದೆ. ಶ್ರೀ ಗಾಳಿ ಆಂಜನೇಯ ಸ್ವಾಮಿ ಟೆಂಪಲ್ ವಾರ್ಡು, ಮೈಸೂರು ರೋಡ್ನಲ್ಲಿ ಬರುತ್ತೆ ಇದು. ಸೊ ಇಲ್ಲಿ ಆಟೋಮೆಟಿಕ್ಕಾಗಿ ಝೋನ್ ಮತ್ತು ವಾರ್ಡ್ ನಂಬರ್ ಈಗ ಸೆಲೆಕ್ಟ್ ಆಗಿದೆ. ಸರ್ಚ್ ಟೈಪು ಇಲ್ಲಿ 5 ಆಪ್ಷನ್ ಇದೆ. ನಾನು EPID ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನನ್ನ ಹತ್ರ ಈಗ ಆಲ್ರೆಡಿ EPID ಇದೆ, ಯಾಕಂದರೆ ನಾನು ಆಲ್ರೆಡಿ ಡ್ರಾಫ್ಟ್ ಈ ಖಾತಾನ ಡೌನ್ಲೋಡ್ ಮಾಡಿದ್ದೀನಿ. ಹಂಗಾಗಿ EPID ಯೂಸ್ ಮಾಡಿ ಪ್ರಾಪರ್ಟಿನ ಸರ್ಚ್ ಮಾಡ್ತಾಯಿದ್ದೀನಿ. ನೋಡಿ, ಸರ್ಚ್ ಮಾಡಿದ ತಕ್ಷಣ ನನಗೆ ಈ ರೀತಿಯಾದಂಥ ಒಂದು ರಿಸಲ್ಟ್ ಬಂದಿದೆ. ಸೊ ಈಗ ನಾನು ನೋಡಿ, ತಾವಿಲ್ಲಿ ನೋಡ್ಬೋದು, ಡೌನ್ಲೋಡ್ ಡ್ರಾಫ್ಟ್ ಈ ಖಾತಾ ಅಂತ ಇದೆ. ನನ್ನ ಈಗ ಆಲ್ರೆಡಿ ಡೌನ್ಲೋಡ್ ಮಾಡಿರೋದ್ರಿಂದ ಮತ್ತೆ ಮಾಡ್ತಾಯಿಲ್ಲ. ನೋಡಿ, ಇಲ್ಲಿದೆ ನೋಡಿ, ಸಬ್ಮಿಟ್ ಇನ್ಫಾರ್ಮೇಷನ್ ಫಾರ್ ಫೈನಲ್ ಈ ಖಾತಾ ಆ್ಯಂಡ್ ಫಾರ್ ಕರೆಕ್ಷನ್ಸ್ ಇನ್ ಈ ಖಾತಾ. ಸೊ ಏನಾದರೂ ಕರೆಕ್ಷನ್ಸ್ ಇದ್ದರೂ ಕೂಡ ತಾವು ಇಲ್ಲೇ ಸಬ್ಮಿಟ್ ಮಾಡ್ಬೋದು. ಸೊ ಫೈನಲ್ ಈ ಖಾತಾಗೆ ತಾವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಯಾರಾದರೂ ಅಬ್ಜೆಕ್ಷನ್ ಫೈಲ್ ಮಾಡೋದಿದ್ದರೆ ಈ ಒಂದು ಪ್ರಾಪರ್ಟಿಗೆ ಖಾತಾ ಕೊಡಬಾರ್ದು ಅಂಥೇಳಿ, ಸೊ ಅವರು ಇಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ಬೋದಾಗುತ್ತೆ. ನಾನೀಗ ಇಲ್ಲಿ ಕ್ಲಿಕ್ ಮಾಡ್ತಾಯಿದ್ದೀನಿ, ಸಬ್ಮಿಟ್ ಇನ್ಫಾರ್ಮೇಷನ್ ಫಾರ್ ಫೈನಲ್ ಈ ಖಾತಾ. ಸೊ ಅಲ್ಲಿ ಕ್ಲಿಕ್ ಮಾಡಿ ಮುಂದುವರಿಯೋಣ. ನೋಡಿ, ನಂತರ ತಮಗೆ ಈ ರೀತಿಯಾದಂಥ ಒಂದು ಪೇಜ್ ಬರುತ್ತೆ. ಸೊ ಜಸ್ಟ್ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ PID ಇದೆ, ಯಾವ ಜಿಲ್ಲೆ, ಯಾವ ವಾರ್ಡ್ ಮತ್ತು ನಿಮ್ಮ ಹಳೆ ಆಸ್ತಿ ಸಂಖ್ಯೆ. ಈ ಹಳೆ ಆಸ್ತಿ ಸಂಖ್ಯೆ ತಾವು ತಮ್ಮ ಟ್ಯಾಕ್ಸ್ ಪೇಡ್ ರೆಸಿಪ್ಟ್ನಲ್ಲಿ ಕೊಟ್ಟಿರ್ತಾರೆ ನೋಡಿ, ಇಲ್ಲಿ ಓಲ್ಡ್ PID ನಂಬರ್ ಅಂತ ಇದೆ ನೋಡಿ, ಅಲ್ಲಿದೆ. ಅಲ್ಲಿಂದ ಕೂಡ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಅದು ಕೂಡ ಮ್ಯಾಚಿಂಗ್ ಇದೆ. ಸೊ ನಂತರ ನೋಡಿ, ಇಲ್ಲಿ ಆಸ್ತಿಯ ಪ್ರಾಕಾರ ಕಟ್ಟಡದೊಂದಿಗೆ ಸೈಟ್ ಅಂತ ಇದೆ, ಅಂದರೆ ಸೈಟ್ ವಿತ್ ಬಿಲ್ಡಿಂಗ್ ಅಂತ. ಆಸ್ತಿಯ ವರ್ಗೀಕರಣ ನಮೂನೆ A ಅಂದರೆ ಇದು A ಖಾತಾ ಪ್ರಾಪರ್ಟಿ. ನಮೂನೆ ಅಂದರೆ ಫಾರ್ಮ್ ರಿಜಿಸ್ಟರ್ A ರಿಜಿಸ್ಟರ್ ಅಂತ. ಏನಾದರೂ ಇಲ್ಲಿ ಕರೆಕ್ಷನ್ಸ್ ಇದ್ದರೆ ಇಲ್ಲಿ ಎಡಿಟ್ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ತಾವು ಎಡಿಟ್ ಮಾಡೋದಕ್ಕೆ ಅಲೋ ಮಾಡಿದ್ರೆ ಎಡಿಟ್ ಮಾಡ್ಬೋದು. ಕೆಲವೊಂದು ಸಲ ಇಲ್ಲಿ ಎಲ್ಲ ಆಪ್ಷನ್ಸು ಫ್ರೀಸ್ ಆಗಿರುತ್ತೆ, ಆವಾಗ ಜಸ್ಟ್ ಮುಂದುವರಿಬೋದು. ನೋಡಿ, ಇಲ್ಲಿ ಸ್ವತ್ತಿನ ತರಹೆ. ಸೊ ಇಲ್ಲಿ ನೋಡಿ, ಸೈಟ್ ವಿತ್ ಬಿಲ್ಡಿಂಗ್, ಕಟ್ಟಡದೊಂದಿಗೆ ಸೈಟ್. ಇದೊಂದು ಮನೆ ಆಗಿರೋದ್ರಿಂದ ಸೈಟ್ ವಿತ್ ಬಿಲ್ಡಿಂಗ್ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಖಾಲಿ ಸೈಟ್ ಆದರೆ ವೇಕೆಂಟ್ ಸೈಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಲ್ಟಿ ಸ್ಟೋರಿ ಫ್ಲ್ಯಾಟ್ಸ್, ಈ ಅಪಾರ್ಟ್ಮೆಂಟ್ಗಳು ಫ್ಲ್ಯಾಟ್ಸ್ಗಳಾಗಿದ್ದರೆ ತಾವು ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಾನೀಗ ಇಲ್ಲಿ ಸೈಟ್ ವಿತ್ ಬಿಲ್ಡಿಂಗ್, ಇದೊಂದು ಇಂಡಿಪೆಂಡೆಂಟ್ ಹೌಸ್ ಆಗಿರೋದ್ರಿಂದ ಸೈಟ್ ವಿತ್ ಬಿಲ್ಡಿಂಗ್ ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ 10 ಡಿಜಿಟ್ SAS ನಂಬರ್ ಕೇಳ್ತಾ ಇದ್ದಾರೆ. ಅದೆಲ್ಲಿ ಸಿಗುತ್ತೆ ಅಂದರೆ ಮತ್ತೆ ತಮಗೆ ಪ್ರಾಪರ್ಟಿ ಟ್ಯಾಕ್ಸ್ ಪೇಡ್ ರೆಸಿಪ್ಟ್ನಲ್ಲಿ ಸಿಗುತ್ತೆ. ನೋಡಿ, ಇಲ್ಲಿ 10 ಡಿಜಿಟ್ ನಂಬರ್ ಇದೆ ನೋಡಿ, ಇದೇ ಅವ್ರು SAS ನಂಬರ್ ಅಂತ ಕೇಳ್ತಾ ಇರೋದು. ಇಲ್ಲಿ SAS ನಂಬರ್ ಅಂತ ಇದೆ, ಬಟ್ ಇದಲ್ಲ ಅದು, ಯಾಕಂದರೆ ಇದು 10 ಡಿಜಿಟ್ ಇಲ್ಲ. 10 ಡಿಜಿಟ್ ನಂಬರ್ ಇರೋದು ಇದು. ಹಾಗಾಗಿ ಅಪ್ಲಿಕೇಶನ್ ನಂಬರ್ ಅಂತ ಏನಿದೆ ಅದನ್ನು ತಾವು ಇಲ್ಲಿ ಕೀನ್ ಮಾಡಬೇಕಾಗುತ್ತೆ.
ಸೊ ನಾನು ಆ 10 ಡಿಜಿಟ್ ನಂಬರ್ ಹಾಕಿದ್ದೀನಿ. ಇಲ್ಲಿ ತೆರಿಗೆ ಡೇಟಾವನ್ನು ಪಡೆದುಕೊಳ್ಳಿ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಆಟೋಮೆಟಿಕ್ಕಾಗಿ ಪ್ರಾಪರ್ಟಿ ಟ್ಯಾಕ್ಸ್ ಪೇಯ್ಡ್ ಡೀಟೇಲ್ಸ್ನೆಲ್ಲ ಅದು ಫೆಚ್ ಮಾಡುತ್ತೆ ನೋಡಿ. ಈ ರೀತಿಯಾಗಿ ಪ್ರಾಪರ್ಟಿ ಟ್ಯಾಕ್ಸ್ ಪೇಯ್ಡ್ ಡೀಟೇಲ್ಸು ಅದನ್ನೆಲ್ಲ ಇಲ್ಲಿ ಫೆಚ್ ಮಾಡಿದೆ ಈಗ ಆಲ್ರೆಡಿ. ಸೊ ಮತ್ತೊಮ್ಮೆ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಓನರ್ ಹೆಸರು, ಮನೆ ಪ್ರಾಪರ್ಟಿ ಅಡ್ರೆಸ್ಸು, ಪ್ರಾಪರ್ಟಿದು ಡೈಮೆನ್ಷನ್ನು ಮತ್ತು ಕಟ್ಟಡ ಎಷ್ಟು ಚದರ ಮೀಟ್ರ್ ಕಟ್ಟಿದ್ದೀರಾ ಅಥವಾ ಚದರ ಅಡಿ ಕಟ್ಟಿದ್ದೀರಾ ಆ ಎಲ್ಲ ಡೀಟೇಲ್ಸು ಇಲ್ಲಿರುತ್ತೆ. ಇದೆಲ್ಲ ಜಸ್ಟ್ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲ ಕರೆಕ್ಟಾಗಿದೆ. ಹಂಗಾಗಿ ನಾನು ಉಳಿಸು ಮತ್ತು ಮುಂದೆ ಅಂದರೆ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಏನಾದರೂ ಕರೆಕ್ಷನ್ಸ್ ಇದ್ದರೆ ತಾವಿಲ್ಲಿ ಕ್ಲೋಸ್ ಅಂತ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ ಎಡಿಟ್ ಮಾಡೋ ಮತ್ತು ಆ್ಯಡ್ ಮಾಡೋಕ್ಕೆ ಆಪ್ಷನ್ಸ್ ಕೊಟ್ಟರೆ ಆ್ಯಡ್ ಮಾಡ್ಬೋದು. ನಾನೀಗ ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ನೋಡಿ. ಟ್ಯಾಕ್ಸ್ ಡೀಟೇಲ್ಸ್ ಸೇವ್ಡ್ ಅಂತ ಇಲ್ಲಿ ಇದೆ ನೋಡಿ. ಇದೆಲ್ಲ ಆದಮೇಲೆ ಇಲ್ಲಿ ನಿಮ್ಮ ಪ್ರಾಪರ್ಟಿ 1 ಏಪ್ರಿಲ್ 2004 ಮೊದಲೇ ರಿಜಿಸ್ಟರ್ ಆಗಿತ್ತಾ ಅಥವಾ 1 ಏಪ್ರಿಲ್ 2004 ನಂತರ ರಿಜಿಸ್ಟರ್ ಆಗಿದೆಯಾ ಅಂತ ಕೇಳ್ತಾ ಇದ್ದಾರೆ. ಈ ಒಂದು ಕೇಸ್ನಲ್ಲಿ 1 ಏಪ್ರಿಲ್ 2004 ಆದಮೇಲೆ ರಿಜಿಸ್ಟರ್ ಆಗಿದೆ. ಹಂಗಾಗಿ ನಾನು ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಪೂರ್ವದಲ್ಲಿ ಅಂದರೆ ಅದಕ್ಕೂ 2004 ಮೊದಲೇ ಆಗಿದ್ರೆ ತಾವು ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ತಾವು ತಮ್ಮ ಸೇಲ್ ಡೀಡ್ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಆ ಕೇಸ್ನಲ್ಲಿ 2004 ಮೊದಲೇ ಆಗಿದ್ದರೆ. ಸೊ ಯಾವುದೇ ಡಾಕ್ಯುಮೆಂಟ್ಸೇ ಇಲ್ಲ ತಮ್ಮ ಹತ್ರ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಅಂದರೆ ಥರ್ಡ್ ಆಪ್ಷನ್ನ ತಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಇವಾಗ ಸೇಲ್ ಡೀಡ್ ನಂಬರ್ನ ಇಲ್ಲಿ ಹಾಕ್ತಾಯಿದ್ದೀನಿ. ಸೇಲ್ ಡೀಡ್ ನಂಬರ್ ಎಲ್ಲಿ ಸಿಗುತ್ತೆ ಅಂದರೆ ಸೇಲ್ ಡೀಡ್ ಕಾಪಿಗೆ ಹೋಗಿ ಈ ನೋಡಿ ಈ ರೀತಿಯಾದಂಥ ಪೇಜು ಇಲ್ಲಿ ಸಬ್ ರಿಜಿಸ್ಟ್ರ್ ಅವರ ಸೈನ್ ಮತ್ತು ಸೀಲೆಲ್ಲ ಇರುತ್ತೆ ನೋಡಿ. ಈ ಒಂದು ಪೇಜ್ನಲ್ಲಿ ಆ ಡಾಕ್ಯುಮೆಂಟ್ ನಂಬರ್ ಇರುತ್ತೆ, ಅದನ್ನು ತಾವು ಕೀನ್ ಮಾಡಬೇಕು ನೋಡಿ. ಸೇಲ್ ಡೀಡ್ ನಂಬರ್ ಹಾಕಿದ್ಮೇಲೆ ಡಾಕ್ಯುಮೆಂಟ್ ನಂಬರ್ ಹಾಕಿದ್ಮೇಲೆ ಕಾವೇರಿ ಡಾಕ್ಯುಮೆಂಟ್ ಡೇಟಾವನ್ನು ಪಡೆಯಿರಿ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ, ಅದರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಆಟೋಮೆಟಿಕ್ಕಾಗಿ ಅದು ಕಾವೇರಿ ಸಾಫ್ಟ್ವೇರಿಂದ ಆ ಡೇಟಾನ ಫೆಚ್ ಮಾಡುತ್ತೆ ನೋಡಿ. ಈ ರೀತಿಯಾಗಿ ಕಾವೇರಿ ವೆಬ್ಸೈಟಿಂದ ಆ ಡೇಟಾನೆಲ್ಲ ಫೆಚ್ ಮಾಡಿದೆ. ಜಸ್ಟ್ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಎಲ್ಲ ಡೇಟಾ ಕರೆಕ್ಟಾಗಿದೆಯಾ ಅಂತ. ಸೊ ಚೆಕ್ಕು ಬಂದು ಚೆಕ್ ಮಾಡ್ಕೊಳ್ಳಿ. ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ನು ಮೇಯ್ನ್ಲಿ ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ಹಾಗೆ ಇಲ್ಲಿ ಬೈಯರ್ ಮತ್ತು ಸೆಲ್ಲರ್ ಇನ್ಫಾರ್ಮೇಷನ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ, ಅದನ್ನು ಕೂಡ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ನೋಡಿ. ಇಲ್ಲಿ ಪ್ಲೀಸ್ ಸೆಲೆಕ್ಟ್ ದ ಪ್ರಾಪರ್ಟಿ ಫ್ರಮ್ ದ ಡೀಡ್ ಇನ್ಫಾರ್ಮೇಷನ್ ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ 2 ಎಂಟ್ರಿ ಇದೆ. ಸೊ ನಾನು ಮೊದಲನೇದು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಯಾಕೆ 2 ಎಂಟ್ರಿ ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ಮತ್ತು ಇಲ್ಲಿ ಪ್ರಾಪರ್ಟಿ ಡಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟಿರ್ತಾರೆ, ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕರೆಕ್ಟಾಗಿದ್ದರೆ. ಸೊ ಈ ಒಂದು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಸ್ಕ್ವೇರ್ ಫೀಟ್ ಅಥವಾ ಸ್ಕ್ವೇರ್ ಮೀಟರ್ಸ್ನಲ್ಲಿ ಇದೆಯಾ ಆ ಸೇಲ್ ಡೀಡ್ನಲ್ಲಿ ನೋಡಿಕೊಂಡು ಅದರ ಪ್ರಕಾರ ತಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸ್ಕ್ವೇರ್ ಫೀಟ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಇಲ್ಲಿ ಸೇಲ್ ಡೀಡ್ನಲ್ಲೂ ಕೂಡ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲೇ ಕೊಟ್ಟಿದ್ದಾರೆ. ಸೊ ಈ ರೀತಿ ಸೆಲೆಕ್ಟ್ ಮಾಡಿದ್ಮೇಲೆ ಸೇವ್ ಡೀಡ್ ಅಂತ ಇರುತ್ತೆ, ಆ ಡೀಡ್ನ ಸೇವ್ ಮಾಡ್ಕೊಳ್ಳಿ ನೋಡಿ. ಡೀಡ್ ಡೀಟೇಲ್ಸ್ ಆರ್ ಸೇವ್ಡ್ ಆ್ಯಂಡ್ ಆ್ಯಡೆಡ್ ಟು ದ ಲಿಸ್ಟ್ ಅಂತ ಇದೆ. ಜಸ್ಟ್ ಓಕೆ ಕ್ಲಿಕ್ ಮಾಡಿ ನೋಡಿ. ಡೀಡ್ ಡೀಟೇಲ್ಸ್ ಇಲ್ಲಿ ಈಗ ಸೇವ್ ಆಗಿದೆ. ಸೊ ನೆಕ್ಸ್ಟ್ ಇಲ್ಲಿ ಮುಂದುವರಿಯಿರಿ ಅಂತ ಇದೆ, ಪ್ರೊಸೀಡ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ ನಾನು ಪ್ರೊಸೀಡ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಮತ್ತೆ ಇಲ್ಲಿ ಕೇಳುತ್ತೆ ಐ ಅಕ್ಸೆಪ್ಟ್ ದ ಏರಿಯಾ ಇನ್ ಕಾವೇರಿ ಸಿಸ್ಟಮ್. ಸೊ ಕಾವೇರಿ ಡೇಟಾದಲ್ಲಿ ಏನು ಪುಲ್ ಮಾಡಿದೆ ಅದ್ರ ಪ್ರಕಾರ ಕರೆಕ್ಟಾಗಿದ್ದರೆ ತಾವು ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಅಥವಾ ಐ ಅಕ್ಸೆಪ್ಟ್ ದ ಏರಿಯಾ ಇನ್ ಪ್ರಾಪರ್ಟಿ ಟ್ಯಾಕ್ಸ್ ಸಿಸ್ಟಮ್ ಅಂತ ಇರುತ್ತೆ, ಅದರ ಪ್ರಕಾರ ಏನಾದರೂ ಇದ್ದರೆ ಕರೆಕ್ಟಾಗಿದ್ದರೆ ಅದನ್ನು ಕೂಡ ತಾವು ಸೆಲೆಕ್ಟ್ ಮಾಡ್ಬೋದು. ನಾನು ಈ ಕೇಸ್ನಲ್ಲಿ ದ ಫಸ್ಟ್ ಒನ್ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನೋಡಿ. ಒಂದು ವರ್ಸ್ಟ್ ಪಾರ್ಟ್ ಏನಂದರೆ ಆವಾಗ ಸೆಷನ್ ಎಕ್ಸ್ಪೈರ್ ಆಗ್ತಾನೇ ಇರುತ್ತೆ. ಸೊ ಈ ಒಂದು ಟೆಕ್ನಿಕಲ್ ಗ್ಲಿಚ್ನ BBMP ಅವರು ಮೋಸ್ಟ್ಲಿ ಇನ್ನೂ ಫಿಕ್ಸ್ ಮಾಡಿಲ್ಲ ಅನ್ಕೋತೀನಿ. ಸೊ ಪದೇ ಸೆಷನ್ ಎಕ್ಸ್ಪೈರ್ ಆಗುತ್ತೆ, ಮತ್ತೆ ತಾವು ಲಾಗಿನ್ ಆಗಬೇಕಾಗತ್ತೆ. ಸೊ ಲಾಗಿನ್ ಆದಮೇಲೆ ತಾವೇನು ಮಾಡಬೇಕಂದ್ರೆ ಈ ಪೆಂಡಿಂಗ್ ಅಪ್ಲಿಕೇಶನ್ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ ತಾವು ಏನು ಸೇವ್ ಮಾಡಿರ್ತೀರ ಅಲ್ಲಿವರೆಗೂ ಡೇಟಾ ಸೇವ್ ಆಗಿರುತ್ತೆ, ಮತ್ತೆ ತಾವು ಕಂಟಿನ್ಯೂ ಮಾಡ್ಬೋದು. ಸೊ ನಾನೀಗ ಮತ್ತೆ ನೋಡಿ ಇಲ್ಲಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ಪೆನ್ಸಿಲ್ ಲೋಗೋ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ತಾವು ಎಲ್ಲಿ ತನಕ ಮಾಡಿರ್ತೀರೋ ಅಲ್ಲಿ ತನಕ ಸೇವ್ ಆಗಿರುತ್ತೆ. ಅದೊಂದು ಗುಡ್ ಪಾರ್ಟ್ ಅಂತ ಹೇಳ್ಬೋದು. ನಂತರ ನಾವು ಅಲ್ಲಿಂದ ಮುಂದುವರಿಬೋದು. ಏನು ಸರ್ವರ್ ಇಶ್ಯೂಯಿಂದ ಆ ಥರ ಸೆಷನ್ ಎಕ್ಸ್ಪೈರ್ ಆಗುತ್ತೋ ಏನು ಅಂತ ಗೊತ್ತಿಲ್ಲ.
ಬಟ್ ವೆರಿ ಆಫನ್ 10 ನಿಮಿಷಕ್ಕೂ 15 ನಿಮಿಷಕ್ಕೆಲ್ಲ ಸೆಷನ್ ಎಕ್ಸ್ಪೈರ್ ಆಗ್ತಾನೇ ಇರುತ್ತೆ. ನಾನು ವೀಡಿಯೋ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ಕೂಡ ಇದು ಜಾಸ್ತಿ ತಗೊಳುತ್ತೆ, ಯಾಕಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಹಾಗಾಗಿ ನೋಡಿ, ನಾನು ಮೊದಲೇ ಹೇಳಿದಾಗೆ ಆಕ್ಸೆಪ್ಟ್ ದ ಏರಿಯಾ ಅಂತ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಕಸ್ಮಾತ್ ಏನಾದರೂ ಡಿಫ್ರೆನ್ಸಸ್ ಇದ್ದರೆ ಐ ಅಬ್ಜೆಕ್ಟ್ ಟು ದ ಏರಿಯನ್ ಕಾವೇರಿಯನ್ ಪ್ರಾಪರ್ಟಿ ಟ್ಯಾಕ್ಸ್ ಅದನ್ನು ತಾವು ಕ್ಲಿಕ್ ಮಾಡ್ಬೋದು. ನೋಡಿ, ನೆಕ್ಸ್ಟ್ ಈ ಥರ ನಿಮಗೆ ಒಂದು ಪೇಜ್ ಬರುತ್ತೆ. ಇಲ್ಲಿ ಖಾತಾದಾರರ ವಿವರ ಅಂತ, ಪ್ಲೀಸ್ ಡೂ ಆಧಾರ್ KYC. ಇಲ್ಲಿ ಆಧಾರ್ KYC ಮಾಡೋದಕ್ಕೆ ಕೇಳ್ತಾರೆ, ಅದನ್ನು ಕೂಡ ತಾವು ಮಾಡಬೇಕಾಗುತ್ತೆ. ನೋಡಿ, ಹೆಸರು ಕರೆಕ್ಟಾಗಿದೆಯಾ, ಕರೆಕ್ಟಾಗಿದ್ದರೆ ಅಕ್ಸೆಪ್ಟ್ ಆ್ಯಸ್ ಓಕೆ ಅಂತ ತಾವು ಕ್ಲಿಕ್ ಮಾಡ್ಬೋದು. ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾದರೂ ಇದ್ದರೆ ನೇಮ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಕೂಡ ತಾವು ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಮಾಡ್ಬೋದು. ಮಲ್ಟಿಪಲ್ ನೇಮ್ಸ್ ಕ್ಲಬ್ಡ್, ಇವಾಗ ರಾಮ ಮತ್ತು ಲಕ್ಷ್ಮಣ ಅಂತ 2 ಹೆಸರಿಗೆ ಜಾಯಿಂಟ್ ಓನರ್ಸ್ ಹೆಸರಲ್ಲಿ ಪ್ರಾಪರ್ಟಿ ಇರುತ್ತೆ. ಬಟ್ ರಾಮ ಒಂದು ಲೈನ್ ಐಟಮ್ ಬರಬೇಕು, ಲಕ್ಷ್ಮಣ ಸೆಕೆಂಡ್ ಲೈನ್ ಐಟಮಲ್ಲಿ ಬರಬೇಕು. ಟೂ ಓನರ್ಸ್ ಲಿಸ್ಟ್ ಆಗಬೇಕು. ಕೆಲವೊಂದು ಸಲ ಏನಾಗುತ್ತೆ, ರಾಮ ಲಕ್ಷ್ಮಣ 2 ಒಂದೇ ನೇಮ್ ಆಗಿ ಕ್ಲಬ್ ಆಗಿ ಬಂದುಬಿಡುತ್ತೆ. ಸೊ ಆವಾಗ ಅದು ಮಲ್ಟಿಪಲ್ ನೇಮ್ಸ್ ಕ್ಲಬ್ಡ್ ಅನ್ನೋ ಆಪ್ಷನ್ ಅದು ಕ್ಲಿಕ್ ಮಾಡಿ ತಾವು ಪ್ರೊಸೀಡ್ ಮಾಡ್ಬೋದು. ಅಥವಾ ಇವಾಗ ಇನ್ನೂ ಹಳೆ ಓನರ್ ನೇಮೇ ತೋರಿಸ್ತಾ ಇದ್ದರೆ ಅದನ್ನು ಡಿಲೀಟ್ ಮಾಡಿ ತಾವು ಹೊಸ ಓನರ್ ನೇಮ್ನ ಆ್ಯಡ್ ಮಾಡ್ಬೋದು. ಅಥವಾ ಇನ್ಯಾವುದೇ ಇದಕ್ಕೆ ಸಂಬಂಧಪಟ್ಟಂಥ ಹೆಸರು ಇಲ್ಲಿ ಬರ್ತಿದ್ರು ಕೂಡ ತಾವು ಡಿಲೀಟ್ ಮಾಡಿ ಅದನ್ನು ಆ್ಯಡ್ ಮಾಡ್ಬೋದು. ನಾನೀಗ ಸದ್ಯಕ್ಕೆ ನೇಮ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ಆಧಾರ್ನಲ್ಲಿ ಇನಿಷಿಯಲ್ ಲಾಸ್ಟಿಗೆ ಬಂದಿದೆ, ಬಟ್ ಸೇಲ್ ಡೀಡ್ನಲ್ಲಿ ಇನಿಷಿಯಲ್ಲು ಫಸ್ಟಿಗೆ ಬಂದುಬಿಟ್ಟಿದೆ. ಸೊ ಹಂಗಾಗಿ ಸದ್ಯಕ್ಕೆ ನಾನು ನೇಮ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಮುಂದುವರಿತಾ ಇದ್ದೀನಿ. ಇದು AROಗೆ ರೆಫರ್ ಆಗುತ್ತೆ ಇಂಥ ಕೇಸ್ಗಳು. ಸೊ ಎನಿವೇಸ್ ಪ್ರೊಸೀಡಿಂಗ್ ವಿತ್ ದಟ್ ನಾವು ನೋಡಿ, ಈಗ ಡೂ KYC ಅಂತ ಬರುತ್ತೆ. ಆ ಡೂ KYC ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಈಗ ಅದರ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇವಾಗ ಆಧಾರ್ ಅಥೆಂಟಿಕೇಷನ್ಗೆ ತಮಗೆ ಕೇಳುತ್ತೆ ನೋಡಿ. ಇಲ್ಲಿ ಆಧಾರ್ ನಂಬರ್ನ ಕೀ ಇನ್ ಮಾಡಿದ್ಮೇಲೆ ತಾವು ಜಸ್ಟ್ ಕೆಳಗಡೆ ಕ್ಲಿಕ್ OTP ಅಂತ ಇರುತ್ತೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ ಜನರೇಟ್ OTP ಅಂತ ಇರುತ್ತೆ, ಅದರ ಮೇಲೆ ಮತ್ತೆ ಕ್ಲಿಕ್ ಮಾಡಿ ತಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಬರುತ್ತೆ ನೋಡಿ. ಈ ರೀತಿಯಾದ ಮೆಸೇಜ್ ಬರುತ್ತೆ, OTP ಸೆಂಡ್ ಸಕ್ಸಸ್ಫುಲಿ ಅಂತ. ನಂತರ OTPನ ತಾವು ಎಂಟ್ರ್ ಮಾಡಬೇಕಾಗುತ್ತೆ. ಸರಿ, ಈಗ OTP ಎಂಟ್ರ್ ಮಾಡಿದ್ದೀನಿ. ಎಂಟ್ರ್ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು. ನೋಡಿ, KYC ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಆಗಿದೆ. ಈಗ ಜಸ್ಟು ಈ ಥರ ಪಾಪಪ್ ಮೆಸೇಜ್ ಬರುತ್ತೆ. ಅಥವಾ ಏನಾಗುತ್ತೆ, ಸೆಷನ್ ಎಕ್ಸ್ಪೈರ್ ಆಗಿಬಿಡುತ್ತೆ, ಮತ್ತೆ ತಾವು ಕಂಟಿನ್ಯೂ ಮಾಡಬೇಕಾಗುತ್ತೆ ಇನ್ನೊಂದು ಸಲ ಲಾಗಿನ್ ಆಗಿ. ಜಸ್ಟ್ ಇವಾಗ ಓಕೆ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನೋಡಿ, KYCನಲ್ಲಿ ತಾವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ನೋಡಿ, ಇಲ್ಲಿ ಏನಾಗಿದೆ, ನಾನು ಮೊದಲೇ ಹೇಳ್ದಾಗೆ BBMP ಬುಕ್ಸ್ ಪ್ರಕಾರ ಅಲ್ಲಿ ಇನಿಷಿಯಲ್ಲು ಮೊದಲು ಬಂದಿದೆ, ಯಾಕಂದರೆ ಸೇಲ್ ಡೀಡ್ನಲ್ಲೂ ಅದು ಹಾಗೆ ಬಂದಿದೆ. ಬಟ್ ಇವಾಗ ನಾವು ಈಗಲೇ ಕರೆಕ್ಷನ್ ಮಾಡಬೇಕು ಅಂಥೇಳಿ ಆಧಾರ್ನಲ್ಲಿ ಹೇಗಿದೆಯೋ ಅದರ ಪ್ರಕಾರ ಖಾತಾ ಇಶ್ಯೂ ಆಗಲಿ ಅಂಥೇಳಿ ನಾವು ಈಗ ನೇಮ್ ನಾಟ್ ಮ್ಯಾಚಿಂಗ್ ಆ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ ಮುಂದುವರಿತಾ ಇದ್ದೀವಿ. ಹಾಗೆ ಇಲ್ಲಿ ನೋಡಿ, ಈ ಆಸ್ತಿಯು ಸಂಸ್ಥೆ ಹೆಸರಿನಲ್ಲಿದೆಯೇ ಅಂತ ಕೇಳ್ತಾರೆ, ಯಾವ್ದಾದ್ರು ಕಂಪನಿ ಹೆಸರಲ್ಲಿ ಇದೆಯಾ ಅಂತ. ನಾನು ಇಲ್ಲ ಅಂತ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಆ್ಯಸ್ ದ ಕೇಸ್ ಮೇ ಬಿ ನೀವು ಅದೇ ರೀತಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ಹೆಸರು ಹೊಂದಾಣಿಕೆ ಫಲಿತಾಂಶ ಮ್ಯಾಚ್ಡ್ ಅಂತ ತೋರಿಸ್ತಾ ಇದೆ. ತುಂಬ ಡಿಫ್ರೆನ್ಸ್ ಇದೆ, ಹೆಸರಿನಲ್ಲಿ ಅನ್ಮ್ಯಾಚ್ಡ್ ಅಂತ ಬರುತ್ತೆ. ಈ ಸಂಬಂಧದ ವಿಧ ನಾನೇನು ಸೆಲೆಕ್ಟ್ ಮಾಡೋದಿಲ್ಲ, ಯಾಕಂದರೆ ಇದು ಬೈ ಡಿಫಾಲ್ಟು ತಂದೆ ಹೆಸರು ಬರುತ್ತೆ. ನೋಡಿ, ಇಲ್ಲಿ ಜೆಂಡರ್ ಕೂಡ ಆಟೋಮೆಟಿಕ್ ಸೆಲೆಕ್ಟ್ ಆಗಿದೆ, ಡೇಟ್ ಆಫ್ ಬರ್ತು ಸೆಲೆಕ್ಟ್ ಆಗಿದೆ, ಕರೆಂಟ್ ಅಡ್ರೆಸ್ಸು ಪ್ರತಿಯೊಂದು ಎಲ್ಲ ಇಲ್ಲಿ ಇರುತ್ತೆ. ನಿಮ್ಮ ಮಾಲೀಕರ ಗುರುತಿನ ದಾಖಲೆ ಸಂಖ್ಯೆ, ಆಧಾರ್ ನಂಬರ್ ಕೂಡ ಅಲ್ಲಿ ಫೆಚ್ ಆಗುತ್ತೆ, ಯಾಕಂದರೆ ಆಧಾರ್ ಅಥೆಂಟಿಕೇಷನ್ ಮಾಡಿರೋದ್ರಿಂದ. ಸೊ ಅದನ್ನು ಕೂಡ ತಾವು ಲಾಸ್ಟ್ 4 ಡಿಜಿಟ್ ಕ್ರಾಸ್ ಚೆಕ್ ಮಾಡ್ಕೋಬೋದು. ನಂತರ ಭಾವಚಿತ್ರ ಫೋಟೋ ಕೂಡ ಅಪಿಯರ್ ಆಗುತ್ತೆ. ಈಗ ಇಲ್ಲಿ ನಾವು ಮತ್ತೆ ಒಂದು ಮೊಬೈಲ್ ನಂಬರ್ ಅಥೆಂಟಿಕೇಷನ್ನ ಮಾಡಬೇಕು. ಸೊ ಈಗ ನಾನು ಮೊಬೈಲ್ ನಂಬರ್ ಕೀ ಇನ್ ಮಾಡಿ ನೋಡಿ, OTP ಸೆಂಡ್ OTP ಅಂತ ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಈಗ ಮತ್ತೆ ಮೊಬೈಲ್ ನಂಬರ್ ವೆರಿಫಿಕೇಷನ್ಗೆ ಒಂದು OTP ಬರುತ್ತೆ, ಅದನ್ನು ಕೂಡ ಕೊಡಬೇಕು. ನೋಡಿ, ನೆಕ್ಸ್ಟು ತಾವು ತಮ್ಮ ಪ್ರಾಪರ್ಟಿ ಲೊಕೇಶನ್ನ ಸೆಲೆಕ್ಟ್ ಮಾಡಬೇಕು. ಮೊದಲು ತಮಗೆ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ನ ಟೈಪ್ ಮಾಡಿ. ಸೊ ಆಟೋಮೆಟಿಕ್ಕಾಗಿ ಲೊಕೇಶನ್ ಅಲ್ಲಿ ಹೋಗುತ್ತೆ. ಅಲ್ಲಿಂದ ತಾವು ತಮ್ಮ ಪ್ರಾಪರ್ಟಿ ಎಲ್ಲಿದೆ ಅಂತ ಐಡೆಂಟಿಫೈ ಮಾಡಿ
ತಾವು ಕ್ಲಿಕ್ ಮಾಡ್ಬೋದು. ಕೀಬೋರ್ಡ್ನಲ್ಲಿ ಕಂಟ್ರೋಲ್ ಬಟನ್ ಇಟ್ಕೊಂಡು ಸ್ಕ್ರಾಲ್ ಇನ್ ಸ್ಕ್ರಾಲ್ ಔಟ್ ಮಾಡ್ಕೊಳ್ಳಿ. ತಮ್ಮ ಪ್ರಾಪರ್ಟಿ ಎಲ್ಲಿದೆ ಅಂತ ಲೊಕೇಟ್ ಮಾಡಿಬಿಟ್ಟು ಆ ಪ್ರಾಪರ್ಟಿ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈಗ ನಾನು ನಮ್ಮ ಈ ಒಂದು ಪ್ರಾಪರ್ಟಿ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ಇಲ್ಲಿ ಮನೆ ನಿವೇಶನದ ಸಂಖ್ಯೆ ಸ್ವಲ್ಪ ಆ ಕಡೆ ಈ ಕಡೆ ತೋರಿಸುತ್ತೆ, ಬಟ್ ನೀವು ತಮ್ಮ ಮನೆ ನಂಬರ್ ಎಕ್ಸಾಕ್ಟ್ ಅಥವಾ ಸೈಟ್ ನಂಬರ್ ಏನಿದೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ, ಅಂದರೆ ಹಾಕ್ಕೊಳ್ಳಿ. ಸೊ ಸ್ಟ್ರೀಟ್ ನೇಮ್ ಎಲ್ಲ ಕರೆಕ್ಟಾಗಿ ಪಿಕ್ ಆಗಿದೆ. ನಂತರ ಇಲ್ಲಿ ನೋಡಿ, ವಾರ್ಡ್ ರಸ್ತೆ ಪಟ್ಟಿಯಲ್ಲಿ ನಿಮ್ಮ ಸ್ವತ್ತಿನ ರಸ್ತೆ ಹತ್ತಿರದ ರಸ್ತೆಯನ್ನು ಆಯ್ಕೆ ಮಾಡಿ ಅಂತ ಇಲ್ಲಿದೆ. ನಾನು ಹತ್ತಿರದ ರಸ್ತೆ ಯಾವುದಿದೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ನಾನೀಗ ಪ್ರಾಪರ್ಟಿ ಯಾವ ಸ್ಟ್ರೀಟ್ನಲ್ಲಿದೆ, ಯಾವ ಕ್ರಾಸ್ನಲ್ಲಿದೆ ಇದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ರಸ್ತೆ ಹತ್ತಿರದ ರಸ್ತೆ ಅಂತ ಕೂಡ ಕೇಳ್ತಾ ಇದ್ದಾರೆ. ಅಲ್ಲಿ ತಾವು ಮತ್ತೆ ಇನ್ನು ಯಾವುದಾದ್ರೂ ಹತ್ತಿರದ ರಸ್ತೆ ಇದ್ದರೆ ಅದನ್ನು ಕೂಡ ಹಾಕ್ಬೋದು. ಹಾಗೆ ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಏನಿದೆ ಅದನ್ನು ಕೂಡ ತಾವು ಇಲ್ಲಿ ಟೈಪ್ ಮಾಡ್ಕೋಬೋದು. ಸೊ ಪಿನ್ ಕೋಡ್ ಕೂಡ ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗಿದೆ. ಇಲ್ಲಿ ತಾವು ಅಬ್ಸರ್ವ್ ಮಾಡ್ಬೋದು ನೋಡಿ, ಅಂಕಾಂಶ ಮತ್ತು ರೇಖಾಂಶ ಅಂದರೆ ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ ಅಂತ ನಾವೇನು ಇಂಗ್ಲೀಷ್ನಲ್ಲಿ ಕರಿತೀವಿ ಅದು ಕೂಡ ಇಲ್ಲಿ ಆಟೋಮೆಟಿಕ್ಕಾಗಿ ಪಿಕ್ ಆಗಿದೆ. ಸೊ ಇದೆಲ್ಲ ಆದಮೇಲೆ ಇಲ್ಲಿ ತಾವು ತಮ್ಮ ಪ್ರಾಪರ್ಟಿದು ಫೋಟೋನ ಅಪ್ಲೋಡ್ ಮಾಡಬೇಕು. ಒಂದು ಗಮನಿಸಿ, ಆ ಫೋಟೋ ಬಂದು JPG ಮತ್ತು JPEG ಫಾರ್ಮ್ಯಾಟ್ನಲ್ಲೇ ಇರಬೇಕು ಮತ್ತು ಫೈಲ್ ಸೈಜ್ ಬಂದು ಬರೀ 500 KB ತನಕ ಮಾತ್ರ ಅಲೌಡ್ ಇರುತ್ತೆ. ಈಗ ನಾನು ಆ ಪ್ರಾಪರ್ಟಿ ಫೋಟೋ ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಅಪ್ಲೋಡ್ ಆಗಿದೆಯೋ ಇಲ್ವೋ ಅಂತ ತೋರಿಸೋದಿಲ್ಲ. ತಾವು ಜಸ್ಟ್ ಇಲ್ಲಿ ಉಳಿಸು ಮತ್ತು ಮುಂದೆ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ತೋರಿಸುತ್ತೆ ಅದು ಸೇವ್ ಆಗಿದೆಯಾ ಇಲ್ವಾ ಅಂತ. ನೋಡಿ, ಅಡ್ರೆಸ್ ಡೀಟೇಲ್ಸ್ ಸೇವ್ಡ್ ಅಂತ ತೋರಿಸ್ತಾ ಇದೆ. ಓಕೆ ಕ್ಲಿಕ್ ಮಾಡಿ ಜಸ್ಟ್ ಸ್ಕ್ರಾಲ್ ಡೌನ್ ಮಾಡಿ ತಾವು ಇಲ್ಲಿ ನೋಡ್ಬೋದು. ಈಗ ಪ್ರಾಪರ್ಟಿ ಫೋಟೋ ಕೂಡ ಅಪ್ಲೋಡ್ ಆಗಿದೆ. ಸೊ ಇದೆಲ್ಲ ಆದಮೇಲೆ ಮತ್ತೆ ಇಲ್ಲಿ ಆಸ್ತಿಯ ಚಕ್ಕುಬಂದಿ ಕೇಳ್ತಾರೆ. ಚಕ್ಕುಬಂದಿ ಅಂದರೆ ಸ್ಕೆಡ್ಯೂಲ್ ಆಫ್ ದ ಪ್ರಾಪರ್ಟಿ. ಉತ್ತರಕ್ಕೆ ಯಾವುದಿದೆ, ದಕ್ಷಿಣಕ್ಕೆ ಯಾವುದಿದೆ, ಪೂರ್ವ ಪಶ್ಚಿಮಕ್ಕೆ ಯಾವುದಿದೆ ಪ್ರಾಪರ್ಟಿಗಳು ನಿಮ್ಮ ಪ್ರಾಪರ್ಟಿ ಅಕ್ಕಪಕ್ಕದಲ್ಲಿ, ಇದನ್ನೆಲ್ಲ ಕೇಳ್ತಾರೆ. ಇದು ತಮಗೆ ಎಲ್ಲಿ ಸಿಗುತ್ತೆ ಅಂದರೆ ಮತ್ತೆ ತಾವು ತಮ್ಮ ಸೇಲ್ ಡೀಡ್ಗೆ ಲಾಸ್ಟ್ ಪೇಜ್ಗೆ ಹೋದರೆ ಸ್ಕೆಡ್ಯೂಲ್ ಆಫ್ ದ ಪ್ರಾಪರ್ಟಿ ಸಿಗುತ್ತೆ. ನೋಡಿ, ಇಲ್ಲಿ ಪೂರ್ವಕ್ಕೆ ಏನಿದೆ ನೋಡಿ, ಇಲ್ಲಿ ಪೂರ್ವಕ್ಕೆ 25 ಫೀಟ್ ರೋಡ್ ಅಂತ ಇದೆ. ಸೊ ನಾನು 25 ಫೀಟ್ ರೋಡ್ ಅಂತ ಟೈಪ್ ಮಾಡ್ತೀನಿ. ಪಶ್ಚಿಮಕ್ಕೆ ಸೊ ಈ ರೀತಿ ಸ್ಕೆಡ್ಯೂಲ್ ಆಫ್ ದ ಪ್ರಾಪರ್ಟಿ ಎಲ್ಲ ತಾವು ಕೀ ಇನ್ ಮಾಡಿದ್ಮೇಲೆ ಇಲ್ಲಿ ಉಳಿಸುವಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಅಂದರೆ ಸೇವ್ ಮಾಡಿ. ಚೆಕ್ ಬಂದು ಡೀಟೇಲ್ಸ್ ಆರ್ ಸೇವ್ಡ್ ಅಂತ ಬಂತು ಈಗ ನೋಡಿ. ಸೊ ಇದಾದಮೇಲೆ ಅಸಮ ನಿವೇಶನ ಹೌದು ಇಲ್ಲ ಅಂತ ಇದೆ. ಇದು ಆಟೋಮೆಟಿಕ್ ಇಲ್ಲ ಅಂತ. ಅಸಮ ನಿವೇಶನ ಅಂದರೆ ಆಡ್ ಸೈಟಾ ಅಂತ ಅಥವಾ ಆಡ್ ಪ್ರಾಪರ್ಟಿನಾ ಅಂತ ಇಲ್ಲ. ಸೊ ಅದಾಗೆ ರಿಟೈನ್ ಮಾಡ್ತೀನಿ. ಅಕಸ್ಮಾತ್ ಆಡ್ ಸೈಟ್ ಇದ್ದರೆ ನೀವು ಹೌದು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಉತ್ತರ ದಕ್ಷಿಣ ಎಷ್ಟಿದೆ ಅಡಿಗಳಲ್ಲಿ ಅದನ್ನು ಕೇಳ್ತಾ ಇದ್ದಾರೆ. ಅದು ಕೂಡ ತಮಗೆ ಚೆಕ್ ಬಂದು ಡೀಟೇಲ್ಸ್ನಲ್ಲಿ ಇದೆ ನೋಡಿ. ಇಲ್ಲಿ ಉತ್ತರ ದಕ್ಷಿಣ 15 ಅಡಿಗಳಿದೆ. ಸೊ ಬರೀ ನ್ಯೂಮರಿಕ್ಸ್ ಮಾತ್ರ, ಇಲ್ಲಿ ಆಲ್ಫಾಬೆಟ್ಸಲ್ಲಿ ಏನು ಟೈಪ್ ಮಾಡಬಾರ್ದು. ಪೂರ್ವ ಪಶ್ಚಿಮ ಯಾಕಂದರೆ ಇಲ್ಲೇ ಕೊಟ್ಬಿಟ್ಟಿದ್ದಾರೆ ಅಡಿಗಳಲ್ಲಿ ಅಂತ. ಸೊ ಹಂಗಾಗಿ 15 ಅಡಿ 40 ಅಡಿ ಅಂತ ನೋಡಿ. ಇಲ್ಲಿ ಉತ್ತರ ದಕ್ಷಿಣ 15 ಅಡಿಗಳು, ಪೂರ್ವ ಪಶ್ಚಿಮ 40 ಅಡಿಗಳು. ಸೊ ಅದನ್ನೇ ನೋಡಿ. ಚದರ ಅಡಿ ಲೆಕ್ಕ, ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 600 ಅಡಿ, ಅದು ಕೂಡ ಮ್ಯಾಚಿಂಗ್ ಇದೆ. ಈ ರೀತಿಯಾಗಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಚದರ ಮೀಟರು ಅದು ಆಟೋಮೆಟಿಕ್ 600 ಅಡಿ ಅಂದರೆ 55.74 ಚದರ ಮೀಟರ್ ಬರುತ್ತೆ. ಇದೆಲ್ಲ ಆದಮೇಲೆ ಜಸ್ಟ್ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಈ ನಿವೇಶನ ವಿಸ್ತೀರ್ಣ ಕಾವೇರಿ ವೆಬ್ಸೈಟಿಂದ ಪುಲ್ ಮಾಡ್ಕೊಂಡಿದೆ ಸಾಫ್ಟ್ವೇರಿಂದ. ಉಳಿಸು ಮತ್ತು ಮುಂದೆ ಸೇವ್ ಆ್ಯಂಡ್ ಪ್ರೊಸೀಡ್ ಕೇಳ್ತಾ ಇದೆ. ಸೇವ್ ಮಾಡಿದ್ದೀನಿ. ಏರಿಯಾ ಡೇಟಾ ಆಲ್ಸೋ ಸೇವ್ಡ್ ನಾವು. ಜಸ್ಟ್ ಕ್ಲಿಕ್ ಓಕೆ ಆ್ಯಂಡ್ ಪ್ರೊಸೀಡ್ ಫರ್ದರ್ ನೋಡಿ. ಇದೆಲ್ಲ ಆದಮೇಲೆ ಮತ್ತೆ ತಾವು ಇಲ್ಲಿ 10 ಅಂಕಿಯ ಖಾತೆ ID, ಇಲ್ಲಿ ತಮಗೆ ಬೆಸ್ಕಾಮ್ದು ಬಿಲ್ ನಂಬರ್ ಕೇಳ್ತಾರೆ, ಅದನ್ನು ಕೂಡ ಕೊಡಬೇಕಾಗುತ್ತೆ ನೋಡಿ. ಬೆಸ್ಕಾಮ್ ಬಿಲ್ನಲ್ಲಿ 10 ಡಿಜಿಟ್ ಅಕೌಂಟ್ ID ಅಂತ ಇರುತ್ತೆ, ಅದನ್ನು ನಾವು ಇಲ್ಲಿ ಕೀ ಇನ್ ಮಾಡಬೇಕು ನೋಡಿ. ಬೆಸ್ಕಾಮ್ 10 ಅಂಕಿಯ ಖಾತೆ ID ಅಂದರೆ ನಥಿಂಗ್ ಬಟ್ ಅಕೌಂಟ್ ID. ಈ ಸೆಕೆಂಡ್ ಲೈನಲ್ಲಿದೆ ನೋಡಿ, ಅದನ್ನು ಟೈಪ್ ಮಾಡ್ತೀನಿ ಈಗ. ಸೊ ಅಕೌಂಟ್ ID ಕೀ ಇನ್ ಮಾಡಿದ್ಮೇಲೆ ವೆರಿಫೈ ಆ್ಯಂಡ್ ಆ್ಯಡ್, ಪರಿಶೀಲಿಸಿ ಮತ್ತು ಇನ್ನಷ್ಟು ಸೇರಿಸಿ. ಅಕಸ್ಮಾತ್ ಈಗ ಒಂದೇ ಬಿಲ್ಡಿಂಗಲ್ಲಿ 3-4 ಮೀಟ್ರ್ ಇರುತ್ತೆ. ಸೊ ಆ ಥರ ಏನಾದರೂ ಇದ್ದಾಗ
ತಾವು ಮಲ್ಟಿಪಲ್ ಅಕೌಂಟ್ ಐ ಡಿಸ್ ಏನಿದೆ ಅದನ್ನು ಕೂಡ ತಾವು ಆ್ಯಡ್ ಮಾಡ್ಬೋದು. ನಾನೀಗ ಇದನ್ನು ಸೇವ್ ಮಾಡಿದ್ದೀನಿ. ನೋಡಿ ಬೆಸ್ಕಾಮ್ ವೆರಿಫೈಡ್ ಅಂತ ಇಲ್ಲಿ ಒಂದು ಮೆಸೇಜ್ ಬಂತು. ನೋಡಿ ಇಲ್ಲಿ ಏನಾಗಿದೆ, ನಾನು ಇಲ್ಲಿ ಮಲ್ಟಿಪಲ್ ಮೀಟರ್ಸ್ ಇದೆ ಬಟ್ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಅದೇ ಮೀಟರ್ ನಂಬರು ಅಥವಾ ಅಕೌಂಟ್ ಐ ಡಿ ತಗೋತಾ ಇದೆ. ಸೊ ಹಂಗಾಗಿ ಜಸ್ಟ್ ನಾನು ಪ್ರೊಸೀಡ್ ಮಾಡ್ತಾಯಿದ್ದೀನಿ, ನೋಡೋಣ ಮುಂದಕ್ಕೆ ಏನಾಗುತ್ತೆ. ಇಲ್ಲಿ BWSSB ವಾಟರ್ ಬಿಲ್ ಕೂಡ ಕೇಳ್ತಾ ಇದೆ. ಸೊ ತಮ್ಮ ಹತ್ರ ವಾಟರ್ ಬಿಲ್ ಇದೆ ದಯವಿಟ್ಟು ಆ ನಂಬರ್ ಕೂಡ ಕೀ ಇನ್ ಮಾಡಿ, ಬಟ್ ಇದು ಕಂಪಲ್ಸರಿ ಆಗಿರೋದಿಲ್ಲ. ನೋಡಿ ಇಲ್ಲಿ ಡೊಮೆಸ್ಟಿಕ್ಕು ಅದ್ರ ಕೆಳಗಡೆ ಏನು ನಂಬರ್ ಇದೆ ನೋಡಿ ಆ ನಂಬರ್ನ ಕೀ ಇನ್ ಮಾಡಿ. ಸೊ ವಿತೌಟ್ ಸ್ಪೇಸು ಹೇಗಿದೆ ಹಾಗೆ ಟೈಪ್ ಮಾಡಿ. ಸೊ ಇದೆಲ್ಲ ಆದಮೇಲೆ ಜಸ್ಟ್ ಪರಿಶೀಲಿಸು ಮತ್ತು ಇನ್ನಷ್ಟು ಸೇರಿಸಿ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದೆಲ್ಲ ಆದಮೇಲೆ ಜಸ್ಟ್ ಪ್ರೊಸೀಡ್ ಫರ್ದರ್, ಮುಂದುವರಿಸಿ. ನೋಡಿ ನೆಕ್ಸ್ಟ್ ಇಲ್ಲಿ ಏನಂತ ಕೇಳ್ತಾ ಇದೆ, ದಾಖಲೆಗಳಲ್ಲಿನ ಆಸ್ತಿಯ ವರ್ಗೀಕರಣ ನಮೂನೆ ಎ. ಈಗ ಆಲ್ರೆಡಿ ಎ ಖಾತಾ ಇದೆ ಈ ಒಂದು ಪ್ರಾಪರ್ಟಿಗೆ, ಸೊ ಹಂಗಾಗಿ ಬೈ ಡಿಫಾಲ್ಟ್ ಅದೇ ಪಿಕ್ ಆಗಿದೆ. ಬಟ್ ಇಲ್ಲಿ ಅವ್ರು ಮತ್ತೆ ಎ ಖಾತಾಗೆ ಸಂಬಂಧಪಟ್ಟ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ಗಳನ್ನ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ DC ಕನ್ವರ್ಷನ್ನ ಕಾಪಿ ಆಗಿರ್ಬೋದು, ಲೋಕಲ್ ಪ್ಲ್ಯಾನಿಂಗ್ ಅಥಾರಿಟಿಯಿಂದ ಅಪ್ರೂವ್ ಆಗಿರೋಂಥ ಲೇಔಟ್ ಪ್ಲ್ಯಾನ್ ಕಾಪಿ ಆಗಿರ್ಬೋದು, ಅಪ್ರೂವಲ್ ಕಾಪಿ, ಈ ರೀತಿಯಾದಂಥ ಡಾಕ್ಯುಮೆಂಟ್ಸ್ನ ಕೇಳ್ತಾರೆ. ಸೊ ಅನ್ಫಾರ್ಚುನೇಟ್ಲಿ ಇದೆಲ್ಲ ತುಂಬ ಓಲ್ಡ್ ಬೆಂಗಳೂರು, ಹಾಗಾಗಿ ಯಾವುದೇ DC ಕನ್ವರ್ಷನ್ ಕಾಪಿ ಆಗಲಿ ಲೇಔಟ್ ಅಪ್ರೂವ್ಡ್ ಕಾಪಿ ಆಗಲಿ ಇಲ್ಲ. ಸೊ ಹಂಗಾಗಿ ನಾನು ಡು ನಾಟ್ ಹ್ಯಾವ್ ಎನಿ ಅಬೌಟ್ ಡಾಕ್ಯುಮೆಂಟ್ಸ್ ಅಂತ ಸೆಲೆಕ್ಟ್ ಮಾಡ್ತೀವಿ. ತಮ್ಮ ಹತ್ರ ಏನಾದರೂ BDA ಅಪ್ರೂವ್ಡು, KHB ಅಲಾಟೆಡ್ ಕಾಪಿ ಅಥವಾ ಅಪ್ರೂವ್ಡ್ ಲೇಔಟ್ ಅಪ್ರೂವ್ಡ್ ಕಾಪಿ ಇದೆಲ್ಲ ಇದ್ದರೆ, ಅಥವಾ ಹಿಂದೆ ಗ್ರಾಮ ಪಂಚಾಯತಿ ಲಿಮಿಟ್ಸ್ನಲ್ಲಿ ಇದ್ದು ನಂತರ BBMP ಲಿಮಿಟ್ಸ್ಗೆ ಬಂದಿದ್ದರೆ, ಹಳೇದು ಈ ಸ್ವತ್ತು ಡಾಕ್ಯುಮೆಂಟು ಫಾರ್ಮ್ 9 and 11A ಏನಾದರೂ ಇದ್ದರೆ ಅದನ್ನು ಕೂಡ ತಾವು ಅಪ್ಲೋಡ್ ಮಾಡ್ಬೋದು. ಕೆಲವೊಂದಕ್ಕೆ ಕನ್ವರ್ಟೆಡ್ ಬರೀ DC ಕನ್ವರ್ಷನ್ ಲ್ಯಾಂಡ್ ಆಗಿರುತ್ತೆ, ನಂತರ ಬೆಟರ್ಮೆಂಟ್ ಚಾರ್ಜಸ್ ಪೇ ಮಾಡಿ ಇರ್ತಾರೆ BBMP ಲಿಮಿಟ್ಸ್ಗೆ ಬಂದ ಮೇಲೆ, ಆ ಕಾಪಿ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆ ಕೂಡ ತಾವು ಅಪ್ಲೋಡ್ ಮಾಡ್ಬೋದು. ಇಲ್ಲಿ ನೋಡಿ ನನ್ನ ಹತ್ರ ಯಾವುದೇ ಸಂಬಂಧಪಟ್ಟ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಇಲ್ಲದೇ ಇರೋದ್ರಿಂದ ಡು ನಾಟ್ ಹ್ಯಾವ್ ಎನಿ ಆಫ್ ದ ಅಬೌಟ್ ಡಾಕ್ಯುಮೆಂಟ್ಸ್ ಅಂತ ಸೆಲೆಕ್ಟ್ ಮಾಡಿ ಸೇವ್ ಅಂತ ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ ನಾನು ಮುಂದುವರಿತಾ ಇದ್ದೀನಿ. ನೋಡಿ ಕ್ಲಾಸಿಫಿಕೇಷನ್ ಡೇಟಾ ಸೇವ್ಡ್ ಅಂತ ಬಂತು, ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಮುಂದುವರಿಯಿರಿ. ನೋಡಿ ಇಲ್ಲಿ ಯಾವುದೇ ದಾಖಲಾತಿ ಇಲ್ಲ ಅಂತ ಹೇಳಿದಕ್ಕೆ ಇಲ್ಲೆಲ್ಲ ಆಪ್ಷನ್ ಫ್ರೀಸ್ ಆಗಿದೆ. ಅಕಸ್ಮಾತ್ ತಾವು ಯಾವುದಾದ್ರೂ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ತಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿತ್ತು. ಈ ಎಲ್ಲ ಟ್ಯಾಬ್ಗಳು ಆ್ಯಕ್ಟಿವ್ ಇರ್ತಾ ಇತ್ತು. ಸರಿ, ಬನ್ನೀಗ ಮುಂದುವರಿಯಿರಿ, ಅದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ ನೆಕ್ಸ್ಟ್ ಈ ಥರ ಒಂದು ಸ್ಕ್ರೀನ್ ಬರುತ್ತೆ, ಹೆಸರುಗಳು ಹೊಂದಿಕೆಯಾಗದ ಕಾರಣ ವಿವರಗಳು. ನೋಡಿ ಖಾತೆದಾರರ ಹೆಸರು, ಮಾಲೀಕರ ಹೆಸರು, KYC ಪೂರ್ಣಗೊಳಿಸಿದ ಮಾಲೀಕರ ಹೆಸರು. ಸೊ ಅಲ್ಲಿ ಏನು ಡಿಫ್ರೆನ್ಸ್ ಇತ್ತು, ಮ್ಯಾಚಿಂಗ್ ಆಗಿದೆಯಾ ಇಲ್ವಾ ಹೆಸರು ಅನ್ನೋ ಡೀಟೇಲ್ಸು ಮತ್ತೆ ಬಂದಿದೆ. ಸೊ ಎಲ್ಲ ಕ್ರಾಸ್ ಚೆಕ್ ಮಾಡಿದ್ಮೇಲೆ ಮತ್ತೆ ಉಳಿಸು ಮತ್ತು ಮುಂದೆ ಅಂತ ಇದೆ, ಸೇವ್ ಆ್ಯಂಡ್ ಪ್ರೊಸೀಡು, ಅದರ ಮೇಲೆ ಕ್ಲಿಕ್ ಮಾಡಿ. ಡೇಟಾ ಸೇವ್ಡ್ ಸಕ್ಸಸ್ಫುಲ್ಲಿ ಎಲ್ಲ ಆದಮೇಲೆ ನೋಡಿ ಐ ವಾಂಟ್ ಟು ಗೋ ಫಾರ್ ಇಮಿಡಿಯೇಟ್ ಸೇಲ್ ಆರ್ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ. ತಾವೇನಾದರೂ ಇಮಿಡಿಯೇಟಾಗಿ ಪ್ರಾಪರ್ಟಿನ ಸೇಲ್ ಮಾಡಬೇಕು ಅಂತ ಇದ್ದರೆ ತಾವಿಲ್ಲಿ ಹೌದು ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಹೌದು ಅಂತ ಕ್ಲಿಕ್ ಮಾಡಿದ್ರೆ ತಾವು AROನ ಇನ್ ಪರ್ಸನ್ ಆಗಿ ಮೀಟ್ ಮಾಡಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಇಮಿಡಿಯೇಟಾಗಿ ತಮಗೆ ಖಾತಾ ಇಶ್ಯೂ ಮಾಡ್ತೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಮಿಡಿಯೇಟ್ ಅಂದರೆ 3 ದಿನ ಆಗ್ಬೋದು, 1 ತಿಂಗಳು ಕೂಡ ಆಗ್ಬೋದು. ನೋಡಿ ಈ ಕೇಸ್ನಲ್ಲಿ ನಾನು ಇಲ್ಲ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ, ಯಾಕಂದರೆ ಸದ್ಯಕ್ಕೆ ಈ ಪ್ರಾಪರ್ಟಿನ ಮಾರ್ತಾ ಇಲ್ಲ. ಸೊ ಇಲ್ಲ ಅಂತ ಕ್ಲಿಕ್ ಮಾಡಿ ಮುಂದುವರಿಸಬೇಕು. ಇದಾದಮೇಲೆ ಇಲ್ಲಿ ಒಂದು ಡಿಕ್ಲರೇಷನ್ ಕೊಡಬೇಕು. ಏನಂತ, A ಮತ್ತು B ಖಾತಾಗಳು BBMP ಅವ್ರ ಹತ್ರ ಏನು ಎಕ್ಸಿಸ್ಟಿಂಗು ಟ್ಯಾಕ್ಸ್ ರೆಕಾರ್ಡ್ ಕಂದಾಯ ದಾಖಲಾತಿಗಳಿದೆ ನೋಡಿ, ಆ ಬೇಸಿಸ್ ಮೇಲೆ ಅದರ ಆಧಾರದ ಮೇಲೆ ಫೈನಲ್ ವೆರಿಫಿಕೇಷನ್ ಮಾಡಿ ನಾವೀಗೇನು ಡೇಟಾ ಎಲ್ಲ ಕೊಟ್ಟಿದ್ದೀವಿ ನೋಡಿ ಅದನ್ನೆಲ್ಲ ಕ್ರಾಸ್ ಚೆಕ್ ಮಾಡಿ ಅದರ ಆಧಾರದ ಮೇಲೆ ಕೊಡ್ತೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದರೂ ಡಿಸ್ಕ್ರಿಪೆನ್ಸಿ ಇದ್ದರೆ ನಾವು ಸಬ್ಮಿಟ್ ಮಾಡಿರುವಂಥ ಡೇಟಾದಲ್ಲಿ, ಅಂದರೆ ನಾವು ಕೊಟ್ಟಿರೋಂಥ ಮಾಹಿತಿನಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ, ತಪ್ಪು ಮಾಹಿತಿ ಇದ್ದರೆ ಅದು AROಗೆ ರೆಫರ್ ಆಗುತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ನು. ಅವರು ಅದಕ್ಕೆ ತಕ್ಕಂತೆ ಇನ್ವೆಸ್ಟಿಗೇಷನ್ ಮಾಡಿ, ಅಂದರೆ ವೆರಿಫಿಕೇಷನ್ ಮಾಡಿ ಅಕಾರ್ಡಿಂಗ್ಲಿ ದೇ ವಿಲ್ ಟೇಕ್ ಸಮ್ ಆ್ಯಕ್ಷನ್ ಅಂದರೆ ಏನು ಹೆದರ್ಕೋಬೇಡಿ. ಅನ್ಲೆಸ್ ಆ್ಯಂಡ್ ಅಂಟಿಲ್ ನೀವು ತಪ್ಪು ಮಾಹಿತಿ ಕೊಟ್ಟು ಅಥವಾ ತೀರಾ ಫೋರ್ಜರಿ ಏನೂ ಮಾಡಿಲ್ಲ ಅಂದರೆ ಹೆದರ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಅಥವಾ ನೀವು ಫೋರ್ಜರಿ ಮಾಡಿ ಏನಾದರೂ ತಪ್ಪು ಮಾಹಿತಿ ಕೊಟ್ಟಿದ್ರೆ ಅಬ್ವಿಯಸ್ಲಿ ನಿಮ್ಮ ಮೇಲೆ ಒಂದು ಲೀಗಲ್ ಆ್ಯಕ್ಷನ್ನ ತಗೋತಾರೆ.
ತಾವೇನಾದರೂ ಗೌರ್ನಮೆಂಟ್ ಜಾಗಕ್ಕೆ ಖಾತಾ ಮಾಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾಯಿದ್ರೆ, ಗೋಮಾಳ ಜಾಗ ಆಗಿರ್ಬೋದು, ಕೆರೆ ಒತ್ತುವರಿ ಜಾಗ ಆಗಿರ್ಬೋದು, ಈ ರೀತಿಯಾಗಿ ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ, ಫಾರೆಸ್ಟ್ ಒತ್ತುವರಿ ಜಾಗ ಆಗಿರ್ಬೋದು, ಅಂಥ ಜಾಗಗಳಿಗೆ ಏನಾದರೂ ತಾವು ಖಾತಾ ಮಾಡಿಸ್ಕೊಳ್ಳೋ ಪ್ರಯತ್ನ ಪಡ್ತಾಯಿದ್ರೆ ತಮ್ಮ ಖಾತಾ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ, ಅಥವಾ ಅಕಸ್ಮಾತ್ ಇಶ್ಯೂ ಆಗಿದ್ರೂ ಕ್ಯಾನ್ಸಲ್ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇದನ್ನೆಲ್ಲ ಓದ್ಕೊಳ್ಳಿ ಡಿಕ್ಲರೇಷನ್ನ. ನೋಡಿ, ಫೈನಲಿ ಸಬ್ಮಿಟ್ ಮಾಡೋದಕ್ಕೆ ಮೊದಲು ಈ ಎರಡೂ ಬಾಕ್ಸ್ನ ತಾವು ಚೆಕ್ ಮಾಡಬೇಕು. ಎರಡೂ ಬಾಕ್ಸ್ ಚೆಕ್ ಮಾಡಿ ವೆರಿಫೈ ಡೇಟಾ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಫೈನಲಿ ಈಗ ಪ್ಲೀಸ್ ಕಂಪ್ಲೀಟ್ ಇ ಸೈನ್ ದೆನ್ ಓನ್ಲಿ ದ ಅಪ್ಲಿಕೇಶನ್ ವಿಲ್ ಬಿ ಸಬ್ಮಿಟೆಡ್ ದ BMP ಫಾರ್ ವೆರಿಫಿಕೇಷನ್. ಇ ಸೈನ್ ಅಂದರೆ ಮತ್ತೆ ತಮಗೆ ಒಂದು ಆಧಾರ್ ಅಥೆಂಟಿಕೇಷನ್ಗೆ ಬರುತ್ತೆ, ತಾವು ಅಲ್ಲಿ ಇ ಸೈನ್ನ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿಯಾದಂಥ ಒಂದು PDF ಫೈಲ್ ಡೌನ್ಲೋಡ್ ಆಗುತ್ತೆ. ಮತ್ತೊಮ್ಮೆ ಎಲ್ಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ತಾವೇನು ಡೇಟಾ ಕೀ ಇನ್ ಮಾಡಿದ್ದೀರೋ ಅದೆಲ್ಲ ಕರೆಕ್ಟಾಗಿ ಫ್ಲೋ ಆಗ್ತಾ ಇದೆಯಾ ಅಂತ ಎಲ್ಲ ಚೆಕ್ ಮಾಡಿದ್ಮೇಲೆ ಜಸ್ಟ್ ಈ ರೀತಿಯಾಗಿ ಸ್ಕ್ರಾಲ್ ಡೌನ್ ಮಾಡಿ ನೋಡಿ, ಇಲ್ಲಿ ಇ ಸೈನ್ ಆ್ಯಂಡ್ ಸಬ್ಮಿಟ್ ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ನೋಡಿ, ಈಗ ನಾನು ಇ ಸೈನ್ ಆ್ಯಂಡ್ ಸಬ್ಮಿಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ಇಲ್ಲಿ ತಾವು ತಮ್ಮ ಆಧಾರ್ ನಂಬರ್ನ ಕೀ ಇನ್ ಮಾಡಿ OTP ಬರುತ್ತೆ, OTPನ ಕೂಡ ಕೀ ಇನ್ ಮಾಡಬೇಕು. ನೋಡಿ, ಆಧಾರ್ ನಂಬರ್ ಕೀ ಇನ್ ಮಾಡಿದ್ಮೇಲೆ ಇಲ್ಲಿ ನೋಡಿ, ಇಲ್ಲಿ ಆಧಾರ್ OTP ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಅದು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಗೆಟ್ OTP ಅಂತ ಇದೆ, ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ OTP ಕೀ ಇನ್ ಮಾಡಿದ್ದೀನಿ, ಅದಾದಮೇಲೆ ಸಬ್ಮಿಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಫೈನಲಿ ಫ್ರೆಂಡ್ಸ್, ಈ ಖಾತಾ ಸಬ್ಮಿಟ್ ಆದಮೇಲೆ ಈ ರೀತಿಯಾದಂಥ ಒಂದು ಪಾಪಪ್ ಮೆಸೇಜ್ ಬರುತ್ತೆ, ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ. ಹಾಗೆ ಫೈನಲ್ಲು ಒಂದು PDF ಕೂಡ ಡೌನ್ಲೋಡ್ ಆಗುತ್ತೆ ಅಲಾಂಗ್ ವಿತ್ ಖಾತಾ ರೆಫರೆನ್ಸ್ ನಂಬರು, ತಾವಿಲ್ಲಿ ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಪ್ರಾಪರ್ಟಿ ID ಕೂಡ ಇಲ್ಲಿ ಇರುತ್ತೆ. ಸೊ ಜಸ್ಟ್ ಮತ್ತೊಮ್ಮೆ ತಾವು ಇದನ್ನೆಲ್ಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ಡೌನ್ಲೋಡ್ಗೆ ಒಂದು ಆಪ್ಷನ್ ಕೊಟ್ಟಿರ್ತಾರೆ ನೋಡಿ, ಡೌನ್ಲೋಡ್ ಮಾಡ್ಕೊಳ್ಳಿ, ಎಲ್ಲಿ ಬೇಕೋ ಅಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ಸೊ ಎಲ್ಲ ಆದಮೇಲೆ ಜಸ್ಟ್ ಲಾಸ್ಟಲ್ಲಿ ಇಲ್ಲಿ ಡನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಮತ್ತೆ ತಾವು ತಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಬೇಕಂದ್ರೆ ಇಲ್ಲಿ ಸಲ್ಲಿಸಿದ ಆಸ್ತಿ ಸ್ಥಿತಿ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ಉಲ್ಲೇಖ ಸಂಖ್ಯೆ ಅಂದರೆ ಅಪ್ಲಿಕೇಶನ್ ನಂಬರ್ ತೋರಿಸುತ್ತೆ, ತಮ್ಮ ಪ್ರಾಪರ್ಟಿ ID ಕೂಡ ತೋರಿಸುತ್ತೆ. ಮತ್ತೆ ತಮಗೆ ಬೇಕಾದರೆ ಆ ಅರ್ಜಿನ ಡೌನ್ಲೋಡ್ ಮಾಡ್ಕೋಬೋದು. ಅವೇನಾದರೂ ಪೆಂಡಿಂಗ್ ಅಪ್ಲಿಕೇಶನ್ ಇದ್ದರೆ, ಅಂದರೆ ಅರ್ಧದಲ್ಲೇ ನಿಲ್ಲಿಸಿದರೆ ಅದು ಪೆಂಡಿಂಗ್ ಅಪ್ಲಿಕೇಶನ್ ಟ್ಯಾಬ್ನಲ್ಲಿರುತ್ತೆ, ಇಲ್ಲಿ ಚೆಕ್ ಮಾಡ್ಬೋದು. ನೋಡಿ, ಇಲ್ಲಿ ಸದ್ಯಕ್ಕೆ ಯಾವುದೇ ಬಾಕಿ ಉಳಿದಿರೋ ಅಪ್ಲಿಕೇಶನ್ಗಳು ಕಂಡು ಬಂದಿಲ್ಲ, ಯಾಕಂದರೆ ನಾವೀಗ ಆಲ್ರೆಡಿ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಮಾಡಿದ್ದೀವಿ. ಸಕ್ಸಸ್ಫುಲಿ ಸಬ್ಮಿಟ್ ಮಾಡಿರುವಂಥ ಅಪ್ಲಿಕೇಶನ್ ಎಲ್ಲ ಈ ಸಲ್ಲಿಸಿದ ಆಸ್ತಿ ಸ್ಥಿತಿ ಅಂತ ಇದೆ ನೋಡಿ, ಆ ಒಂದು ಟ್ಯಾಬ್ನಲ್ಲಿ ತಮಗೆ ಸಿಗುತ್ತೆ. ಸೊ ಮೊದಲೇ ಹೇಳ್ದಾಗೆ ತಾವು ಮತ್ತೆ ಏನಾದರೂ ಬೇಕಾದರೆ ಇಲ್ಲಿ ಸಲ್ಲಿಸಿದ ಅರ್ಜಿ ಅಂತ ಇದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಡೌನ್ಲೋಡ್ ಆಗುತ್ತೆ ಸೊ ಅಪ್ಲಿಕೇಶನ್ನು. ಸೊ ನಾನೀಗ ಆಲ್ರೆಡಿ ಇದನ್ನು ಸೇವ್ ಕೂಡ ಮಾಡ್ಕೊಂಡಿದ್ದೀನಿ. ಸೊ ಫೈನಲಿ ಇಲ್ಲಿ ಒಂದು ಲಾಗೌಟ್ ಸೆಕ್ಷನ್ ಇರುತ್ತೆ, ಇಲ್ಲಿ ಸೈನ್ ಔಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ದಯವಿಟ್ಟು ಸೈನ್ ಆಫ್ ಮಾಡೋದನ್ನು ಮರಿಬೇಡಿ. ಅದಷ್ಟೇ ಅಲ್ಲ, ತಾವು ಹೋಮ್ ಪೇಜ್ನಲ್ಲಿ ಕೂಡ ತಾವು ತಮ್ಮ PID ಕೊಟ್ಟು ಫೈನಲ್ ಈ ಖಾತಾ ಸ್ಟೇಟಸ್ನ ಚೆಕ್ ಮಾಡ್ಬೋದು. ಇಲ್ಲಿ ಫೈನಲ್ ಈ ಖಾತಾ ಸ್ಟೇಟಸ್ ಬೇಸ್ಡ್ ಆನ್ EPID ಅಂತ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿ ಈಗ ಸದ್ಯಕ್ಕೆ ಯಾರ ಹತ್ರ ಇದೆ ಅನ್ನೋದನ್ನು ಕೂಡ ತೋರಿಸುತ್ತೆ ನೋಡಿ. ಜಸ್ಟ್ ಪ್ರಾಪರ್ಟಿ ID ಕೀ ಇನ್ ಮಾಡಿ ಸರ್ಚ್ ಅಂತ ಟೈಪ್ ಮಾಡಿದ್ರೆ ನೋಡಿ, ಇವಾಗ ಈ ರೀತಿಯಾಗಿ ತಮಗೆ ಈಗ ಸದ್ಯಕ್ಕೆ ಯಾರ ಹತ್ರ ಇದೆ ಒಂದು ಅಪ್ಲಿಕೇಶನ್ ಅಂತ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಅಪ್ಲಿಕೇಶನ್ ಸಬ್ಮಿಟೆಡ್ ಆ್ಯಂಡ್ ದ ಅಪ್ಲಿಕೇಶನ್ ಈಸ್ ವಿತ್ CW ಅಂದರೆ ಕೇಸ್ ವರ್ಕರ್ ಅಂತ. ಕೇಸ್ ವರ್ಕರಿಂದ ನೆಕ್ಸ್ಟು ಇದು AROಗೆ ಮೂವ್ ಆಗುತ್ತೆ ಅಪ್ಲಿಕೇಶನ್ನು. ARO ಅವರು ಅಪ್ರೂವ್ ಮಾಡಿದ್ರೆ ತಮ್ಮ ಈ ಖಾತಾ ಇಶ್ಯೂ ಆಗುತ್ತೆ. ಆನ್ಲೈನ್ನಲ್ಲೇ ತಾವು ತಮ್ಮ ಈ ಖಾತಾನ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಅಕಸ್ಮಾತ್ ಮತ್ತಿನ್ನೇನಾದರೂ ಕ್ಲಾರಿಫಿಕೇಷನ್ ಕೇಳಿದ್ರೆ ಸೊ ಇಲ್ಲೇ ಆನ್ಲೈನ್ನಲ್ಲಿ ಅವ್ರು ಕೇಳ್ತಾರೆ, ಲೈಕ್ EC ಕೇಳ್ಬೋದು. ಸೊ ಅವಾಗ EC ಅಪ್ಲೋಡ್ ಮಾಡಿ ಅಂತ ಕೇಳಿದಾಗ EC ಕೂಡ ಅಪ್ಲೋಡ್ ಮಾಡಿ ತಾವು ಮತ್ತೆ ಸಬ್ಮಿಟ್ ಮಾಡ್ಬೋದು. ಸೊ ತಮ್ಮ ರೆಫರೆನ್ಸ್ಗೆ ಬೇಕಿದ್ದರೆ ಈ ಒಂದು ಸ್ಕ್ರೀನ್ಶಾಟ್ ಕೂಡ ತಾವು ತೆಗೆದು ಇಟ್ಕೊಳ್ಬೋದು. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ಈ ಖಾತಾನ ಸುಲಭವಾಗಿ ತಾವು ಮನೆಯಲ್ಲೇ ಕೂತ್ಕೊಂಡು ಅಪ್ಲೈ ಮಾಡ್ಬೋದು. ತಮಗೇನಾದರೂ ಕ್ವೆರಿ ಇದ್ದರೆ, ಅಂದರೆ ಕ್ಲಾರಿಫಿಕೇಷನ್ಸು, ಕ್ವಶನ್ಸ್, ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ನಾನು ಸಾಧ್ಯವಾದಷ್ಟು ತಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ತಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ತಮಗೆ ಉಪಯೋಗಕ್ಕಿಲ್ಲ ಅಂದರೂ ಮತ್ತಾರಿಗೂ ಈ ವಿಡಿಯೋ ಖಂಡಿತವಾಗ್ಲೂ ಉಪಯೋಗ ಇರುತ್ತೆ. ಸೊ ಹಂಗಾಗಿ ತಮ್ಮಲ್ಲಿ ಒಂದು ಕಳಕಳಿಯ ಮನವಿ ಏನಂದರೆ, ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡದೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೆ
90% ಆಫ್ ಮೈ ವ್ಯೂವರ್ಸ್ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ದಯವಿಟ್ಟು ಅವರೆಲ್ಲ ಆದಷ್ಟು ಬೇಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಮಾಡಿ. ಭಾಳಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ವೋ, ಯೂಟ್ಯೂಬ್ನಲ್ಲಿ ಯಾವುದೇ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿಯಾದಂಥ ಚಾರ್ಜಸ್ ಇರೋಲ್ಲ, ಇಟ್ಸ್ ಫ್ರೀ ಆಫ್ ಕಾಸ್ಟ್. ಹಂಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.